ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬನ್ನಿ ಈ ಒಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸ್ನೇಹಿತರೆ. ಈ ಒಂದು ವಿಡಿಯೋ ಅಂದರೆ ಈ ಇತಿಹಾಸದಲ್ಲಿ ನಾವು ಗೌತಮ ಬುದ್ಧ, ಜೈನ ಧರ್ಮದಲ್ಲಿ ವರ್ಧಮಾನ ಮಹಾವೀರ ಇವ್ರದ್ದೆಲ್ಲ ಕತೆ ಕೇಳಿದ್ದೀವಿ. ಹಾಗೆ ನಮ್ಮ ಗೌತಮ ಬುದ್ಧ ದೊಡ್ಡ ಅರಮನೆ, ಅವ್ರ ತಂದೆ ಒಬ್ಬ ರಾಜನ ಮಗ ಸಿದ್ಧಾರ್ಥ. ಅಂದರೆ ಗೌತಮ ಬುದ್ಧ ತನ್ನ ಎಲ್ಲ ದೊಡ್ಡ ದೊಡ್ಡ ರಾಜಕುಮಾರನಾಗಿದ್ದಂಥವನು. ಅಂಥ ಗೌತಮ ಬುದ್ಧ ಅಂದರೆ ಸಿದ್ಧಾರ್ಥ ಎಲ್ಲವನ್ನು ತ್ಯಾಗ ಮಾಡಿ ದೊಡ್ಡ ಅರಮನೆಯನ್ನೂ ಸಹ ಬಿಟ್ಟು ಕಾಡಿನ ಕಡೆಗೆ ಧ್ಯಾನ ಮಾಡಲಿಕ್ಕೆ, ಈ ಲೌಕಿಕ ಆಸೆಯನ್ನು ತ್ಯಜಿಸಿ ಹೆಂಡತಿ ಮಕ್ಕಳು ಸಂಸಾರ ಎಲ್ಲವನ್ನು ತ್ಯಾಗ ಮಾಡಿ ಕಾಡಿನ ಕಡೆಗೆ ನಡೆದೇ ಬಿಟ್ಟರು ಸಿದ್ಧಾರ್ಥ. ನಂತರ ಮುಂದೆ ಅವರು ಗೌತಮ ಬುದ್ಧನಾಗಿ ಜಗದ್ವಿಖ್ಯಾತಿಯನ್ನು ಪಡೆದಂತಹ ಗೌತಮ ಬುದ್ಧನ ದಾರಿಯಲ್ಲೇ ಮತ್ತೊಬ್ಬ ವ್ಯಕ್ತಿ ಇವತ್ತು ನಡೀತಾ ಇದ್ದಾರೆ. ಅವರು ಯಾರು? ಸುಮಾರು 200 ಕೋಟಿ ಆಸ್ತಿಯನ್ನು ದಾನ ಮಾಡಿದ್ದಾರೆ ಸ್ನೇಹಿತರೆ. ಜಗತ್ತು ಇವತ್ತು ಹಣದ ಹಿಂದೆ ಓಡ್ತಾ ಇದೆ. ರಾತ್ರಿ ಹಗಲು ಎನ್ನದೇ ಜನ ಕಷ್ಟಪಡ್ತಾ ಇದ್ದಾರೆ. ಹಣ ಬೇಕು, ಸಂಪಾದನೆ ಮಾಡಬೇಕು, ಕಾರ್ ಬೇಕು, ಬಂಗಲೆ ಬೇಕು, ಕೋಟಿ ಹಣ ಸಂಪಾದನೆ ಮಾಡಬೇಕು ಅಂತ ಜನ ಬೇರೆಯವರ ತಲೆಯನ್ನು ಹೊಡಿತಾ ಇದ್ದಾರೆ. ಹಾಗೆ ಮನುಷ್ಯನಿಗೆ ಅತಿಯಾದ ಆಸೆ. ಒಂದು ಕಾರಿದ್ದರೆ 10 ಕಾರ್ ಇರಬೇಕು, ಒಂದು ಮನೆ ಇದ್ದರೆ ಆ ಥರ 100 ಮನೆ ಬೇಕು ಅನ್ನುವಂಥ ಅತಿಯಾದ ಆಸೆ. ಗೌತಮ ಬುದ್ಧ ಏನು ಹೇಳ್ದ? ಅತಿಯಾಸೆಯನ್ನು ಬಿಡು, ದುಃಖಕ್ಕೆ ಕಾರಣ ಅತಿಯಾದ ಆಸೆ ಅಂತ ಗೌತಮ ಬುದ್ಧ ಹೇಳ್ದ. ಇದೇ ವಾಕ್ಯಗಳನ್ನು, ಇದೇ ಮಾತುಗಳನ್ನು ತಲೆಯಲ್ಲಿ ಇಟ್ಕೊಂಡಂತಹ ಈ ದಂಪತಿಗಳು 200 ಕೋಟಿ ಆಸ್ತಿಯನ್ನು ನೀರಿನ ರೀತಿಯಲ್ಲಿ ಎಲ್ಲ ಮೋಹವನ್ನು ಬಿಟ್ಟು ಈಗ ಜೈನ ಧರ್ಮದ ಮುನಿಗಳಾಗಿ ಬದಲಾವಣೆ ಆಗ್ತಾ ಇದ್ದಾರೆ. 200 ಕೋಟಿ ತನ್ನ ಅಸೆಟ್ಸನ್ನು, ಆಸ್ತಿಯನ್ನು ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಯಾರಿರ್ಬೋದು? ಇದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಪ್ರಾರಂಭ ಮಾಡೋಣ. 200 ಕೋಟಿ, ಗುಜರಾತ್ನ 200 ಕೋಟಿ ರು ಮೌಲ್ಯದ ಸಂಪತ್ತನ್ನು ದಾನ ಮಾಡಿ ಸನ್ಯಾಸತ್ವ ಸ್ವೀಕರಿಸಿದಂತಹ ಉದ್ಯಮಿ ದಂಪತಿ ಇವರು. ಗುಜರಾತ್ನ ಸಬರಕಾಂತ ಜಿಲ್ಲೆಯ ಹಿಮ್ಮತ್ ನಗರದ ನಿವಾಸಿಗಳಾದ ಭವೇಶ್ ಭಾಯ್ ಭಂಡಾರಿ ಮತ್ತು ಅವರ ಪತ್ನಿ ಜಿನಾಲ್ ಭಂಡಾರಿ ಅವರು ಉದಾರವಾಗಿ, ಉಚಿತವಾಗಿ, ಫ್ರೀಯಾಗಿ ಅಂದರೆ 200 ಕೋಟಿ ಮೌಲ್ಯದ ತನ್ನ ಎಲ್ಲ ಸಂಪತ್ತನ್ನು ದಾನ ಮಾಡಿ ಸನ್ಯಾಸ ಸ್ವೀಕರಿಸಿದ್ದಾರೆ. ಈ ಮೂಲಕ ಭಕ್ತಿ ಭಾವಕ್ಕೆ ನಿಸ್ವಾರ್ಥತೆಯನ್ನು ಎತ್ತಿ ತೋರಿಸಿದ್ದಾರೆ. ಭಾವೇಶ್ ಮತ್ತು ಜಿನಾಲ್ ಏಪ್ರಿಲ್ 22ರಂದು ಸನ್ಯಾಸತ್ವದ ಹಾದಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅಹಮದಾಬಾದ್ನ ರಿವರ್ ಫ್ರಂಟ್ನಲ್ಲಿ ನಿಗದಿಪಡಿಸಲಾದಂತಹ ಸಮಾರಂಭದಲ್ಲಿ ದೀಕ್ಷೆಗೆ ಒಳಗಾಗ್ತಾ ಇರುವಂತಹ 36 ವ್ಯಕ್ತಿಗಳಲ್ಲಿ ಇವರು ಸಹ ಸೇರಿಕೊಂಡಿದ್ದಾರೆ. ತಮ್ಮ ಗಣನೀಯ ಸಂಪತ್ತಿಗೆ ಹೆಸರಾದಂಥ ಭಂಡಾರಿ ಕುಟುಂಬದ ಆಯ್ಕೆ ರಾಜ್ಯಾದ್ಯಂತ ವ್ಯಾಪಕವಾದ ಗಮನವನ್ನು ಸೆಳೀತಾ ಇದೆ. ಈ ಘಟನೆಯ ಮುನ್ನ ಜಾಮ್ನಗರದಲ್ಲಿ ನಡೆದ ಮತ್ತೊಂದು ಘಟನೆಯಲ್ಲಿ 3 ತಲೆಮಾರುಗಳ ಶ್ರೀಮಂತ ಕುಟುಂಬವು ಕಳೆದ ತಿಂಗಳು ಜುನಾಗಢ್ನ ಜೈನ ಧರ್ಮಶಾಲದಲ್ಲಿ ಸನ್ಯಾಸತ್ವ ಪ್ರಕ್ರಿಯೆ ಪ್ರಾರಂಭಿಸಲಾಯಿತು. ಜೈನ ಸನ್ಯಾಸಿಗಳ ಜೀವನ ಹೇಗಿರುತ್ತೆ? ಸನ್ಯಾಸಿಗಳಾದವರು ಸಂಯಮದಿಂದ ಜೀವನ ನಡೆಸಬೇಕು. ಅವರು ಜೀವನವನ್ನು ಸಾಗಿಸಬೇಕಾದರೆ ಊಟ ಉಪಚಾರಕ್ಕೆ ಭಿಕ್ಷೆಯನ್ನೇ ಬೇಡ್ಕೊಂಡು ತಿನ್ನಬೇಕು. ಯಾವುದೇ ರೀತಿಯ AC, ಫ್ಯಾನು, ಮೊಬೈಲ್ ಫೋನು, ಅತ್ಯಾಧುನಿಕ ಸೌಕರ್ಯಗಳನ್ನೆಲ್ಲ ಬಿಡಬೇಕು. ಬರೇ ಬಿಡೋದಲ್ಲ, ತ್ಯಜಿಸಬೇಕು. ಅಲ್ಲದೆ ತಮ್ಮ ಸನ್ಯಾಸತ್ವ ಸ್ವೀಕರಿಸಿದಂತಹ ಟೈಮಿಂದ ಬರಿಗಾಲಲ್ಲೇ ದೇಶವನ್ನು ಸಂಚಾರ ಮಾಡಬೇಕು. ಈ ರೀತಿಯಾದಂಥ ಕಠಿಣವಾದಂತಹ ನಿಯಮಗಳು ಜೈನ ಧರ್ಮದಲ್ಲಿದೆ. ಅದನ್ನು ಸ್ವೀಕರಿಸಿದ್ದಾರೆ ಈ ದಂಪತಿಗಳಿಬ್ಬರು. ಇವರಿಬ್ಬರ ಮಕ್ಕಳು 19 ವರ್ಷ ಮತ್ತು 16 ವರ್ಷದ ಇಬ್ಬರು ಮಕ್ಕಳು ಈಗಾಗಲೇ ಕರೋನಾ ಬಂದಂಥ ಸಂದರ್ಭದಲ್ಲಿಯೇ ಜೈನ ಧರ್ಮಕ್ಕೆ ಸನ್ಯಾಸಿಯಾಗಿ ಸ್ವೀಕರಿಸಿದರು. ಅದೇ ಹಾದಿಯನ್ನು ಈಗ ತಂದೆ ತಾಯಿ ಎಂದಿರು ಸಹ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಒಂದು
ಕುಟುಂಬ, ಈ ಒಂದು ದಂಪತಿಗಳು ಗೌತಮ ಬುದ್ಧನ ಹಾದಿಯನ್ನು ಹಿಡಿದಿದ್ದಾರೆ. ಸ್ನೇಹಿತರೆ, ನಾವು ಏನು ಹಣದ ಹಿಂದೆ ಓಡ್ತಾ ಇದ್ದೀವಿ, ಸ್ವಲ್ಪ ನಾವು ಹಿಂದೆ ತಿರುಗಿ ನೋಡಿದಾಗ ನಮಗೆ ಶಾಂತಿ, ನೆಮ್ಮದಿ, ಹಾಗೆ ಜೀವನದಲ್ಲಿ ಒಂದು ಶಾಂತಿ ಸಿಗಬೇಕು, ನೆಮ್ಮದಿ ಸಿಗಬೇಕು ಅಂದರೆ ನಾವು ಸಂಪಾದನೆ ಮಾಡಿರುವಂಥ ಆಸ್ತಿಯಿಂದ ಸಿಗೋದಿಲ್ಲ ಅಂತ ಈ ಮೂಲಕ ಇಡೀ ಜಗತ್ತಿಗೆ ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸ್ತಾ ಇದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಿರುವಂಥ ಎಲ್ಲ ಸ್ನೇಹಿತರಿಗೆ ಧನ್ಯವಾದ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.